ಆಟೋ ಚಾಲಕ ಉಪಾಧ್ಯಕ್ಷರಾದ ವಸೀಂ ಅವರಿಗೆ, ಕೆವಿ ಸುರೇಶನ್ ಅವರಿಗೆ, ಜಿಲ್ಲಾ ಅಧ್ಯಕ್ಷರಾದ ಕೆವಿ ಸುರೇಶನ್ ಅವರಿಗೆ, ಮುಲ್ಬಾಲ್ ಆಟೋ ಚಾಲಕ ಸಂಘದ ಅಧ್ಯಕ್ಷರಾದ ಕಬ್ಬು ಅವರಿಗೆ, ಉಪಾಧ್ಯಕ್ಷರಾದ ವಸೀಂ ಅವರಿಗೆ, ಜಿಲ್ಲಾಧ್ಯಕ್ಷರಾದ ಕೆವಿ ಸುರೇಶ್ ಕುಮಾರ್ ಅವರಿಗೆ. ಈಗ ಇನ್ನೊಂದು ಎಲ್ಲ ಪೋಸ್ಟ್ಗಳು ಇವಾಗ ನಿಮಗೆ ಒಂದು ವಾರದಲ್ಲಿ ಸೆಟ್ಲ್ ಆಗುತ್ತೆ. ಈಗ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜಿಲ್ಲಾ ಮಟ್ಟದಲ್ಲಿ ಇನ್ನೂ 2 ಪೋಸ್ಟ್ ಇದೆ. ಎಲ್ಲನೂ ಸಹ ಈ ವಾರದಲ್ಲಿ ಆಗುತ್ತೆ. ಈ ವಾರದಲ್ಲಿ ಆದಮೇಲೆ ನಿಮಗೆ ಇನ್ನೊಂದು 10-15 ದಿನದಲ್ಲಿ ಇಡೀ ತಾಲೂಕಿನ ಎಲ್ಲ ಚಾಲಕರನ್ನು ಸೇರಿಸಿ ಸಮಾವೇಶ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ. ಅದರಲ್ಲಿ MLA ಬರ್ತಾರೆ, MP ಬರ್ತಾರೆ, ಇಡೀ ತಾಲೂಕಲ್ಲಿರ್ತಕ್ಕಂಥ ಆಟೋ, ಟ್ಯಾಕ್ಸಿ, ಲಾರಿ, ಬಸ್ಸು ಎಲ್ಲ ಸೇರಿ ಸುಮಾರು 1,500 ಜನ ಸೇರಿಸುವಂಥ ವ್ಯವಸ್ಥೆ ಇದೆ. ಅದಕ್ಕೆ ನಾವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀವಿ. ಧನ್ಯವಾದ. ಚಾಲಕರ ಮಕ್ಕಳಿಗೆ ಈ ದಿನ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಒಂದು ಸಂದರ್ಭದಲ್ಲಿ ಆಟೋ ಚಾಲಕರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸದ ಕಿಟ್ ಅನ್ನು ನೀಡಲಾಗ್ತಾ ಇದೆ. ಮೊದಲನೇದಾಗಿ ಸೈಯದ್ ಅಫ್ರೀದ್ ಉಲ್ಲಾ ಇನ್ನ ಪಟ್ಕೊಂಡು ಅಟ್ಲೆ ಶಹೀನಾ ತಾಜ್, ಶಹೀನಾ ತಾಜ್, ಸಾನಿಯಾ ಕೌಸರ್, సానియా కౌసర్ సైడ్కి వచ్చేస్తే నువ్వు అది ఎత్తిచ్చేయి. సానియా కౌసర్, సిఏ मनोज कुमार, बैग पहले सेम आ जाओ इधर. तुम्हें किए तुम्हें का हो गया अंत बानी ना निलपड़कोटले नेक्स्ट मोहिना फातिमा, निम्दे ಇನ್ನೊಂದು ಮಗುದಾ ಬಿಡು. ವೆಂಕಿ ಭಾಸ್ಕರ್ నువ్వే ಬಂದ್ಬಿಡು. రామయ్య ఏం అట్లా ఏం ఈ కులిపోనా ఏం ఇచ్చేది సైడ్కి వచ్చి తీసుకో. నెక్స్ట్ అయాన్ పాషా, ಯಾರು ಬ್ಯಾಲೆನ್ಸ್ ఉంది ಅಯಾನ್ ಪಾಷಾ ಬ್ಯಾಲೆನ್ಸ್ ಯಾರು ಇಲ್ಲ ನಿಂತ್ಕೋಪ. ಇನ್ನ ಬ್ಯಾಲೆನ್ಸ್ ತಗೊಂಡಿರೋರೆಲ್ಲ ಇಲ್ಲೇ ಇರಬೇಕು. ಇನ್ನ ಯಾರು ಬಂದಿಲ್ಲ ಅಕಸ್ಮಾತ್ ಬಂದಿಲ್ಲ ಆಮೇಲೆ ನಾನು ಹೇಳ್ತೀನಿ. ನಾವು ಕೊಡಪ್ಪ ಇಲ್ಲಿ ಪೂರ್ಣವಾದಂತ ಸಭೆ ಏನ್ ಮಾಡ್ಬೇಕು ಅಂತ ನಾವು ಹೇಳ್ತಾ ಇರ್ತೀವಿ, ಅದ್ರ ಪ್ರಕಾರ ನಡೆಯಲಿ. ನೀವು ಬಂದಿಲ್ಲ ಅನ್ನೋರು ಬನ್ನಿ ತಗೊಂಡು ಹೋಗೋದೆಲ್ಲ, ಬಂದಿರೋರು ಆಮೇಲೆ ಕೊಡ್ತೀನಿ ಮತ್ತೆ ಹೇಳಿನ ಹೇಳಿದ್ದಾರೆ. ಎಷ್ಟು ಇಲ್ಲಿ ಬಂದಿರೋದಾರ ಬಾಯ್ತಪ್ಪ ಯಾರು ಹೇಳ್ತಾರೆ ಮೊಹಿದ್ದೀನ್, ಮೊಹಿದ್ದೀನ್ చెప్పాడన్నా మొహిద్దీన్, మోయిన్ ఖాన్, మోయిన్ ఖాన్ వచ్చినారా? ఇదే సంజానా ఎస్ ಅಲ್ವಾ थोड़ा बैग on थोड़ा पहले आ गया. सूफिया, इनको हम सीधे करते हैं. सूफिया बाबा हां ले मां हां हां देखो ಸೈಡ್ ಬಚ್ಚೆ ನಿಂತ್ಕೋ ನಿಮಿಷ ನಿಂತ್ಕೋ ಬಾ. ಫೋಟೋ ಅಲ್ಲ ಹಣೆ ನಿಂತ್ಕೋ. हां नूर, नूर आसमा, नूर आसमा ಇಲ್ಲ हां ಇಲ್ಲ श्यामा रोशनी, ಇಲ್ಲ आजा रोशिनी, रोशिनी, सन्नाब जावेद पाशा. నువ్వు తీసుకో పోనీ, నువ్వు తీసి పెట్టు. आर्शिया सुल्ताना, सन्नाब सादिक पाशा.
ಹರೀಶ್ ಎನ್ ಸನ್ ಆಫ್ ನಾಗರಾಜ್. ಜಾಹಿದ್ ಖಾನ್ ಸನ್ ಆಫ್ ರಿಯಾಜ್ ಖಾನ್. ಜಾಹಿದ್ ಖಾನ್. ಬ್ಯಾಗ್ ಇಚ್ಚೇವನ್. ಮುಷ್ರತ್ ಫಾತಿಮಾ ಸನ್ ಆಫ್ ರಿಯಾಜ್ ಖಾನ್. ಎರಡೂನಾ? ವಿಜಯ್ ಕುಮಾರ್. అజయ్ కుమార్ సన్ ఆఫ్ సంపత్ కుమార్. శంకరప్ప ఎస్. రాజేష్ ఆర్. బాలకృష్ణ ఆర్. బాలకృష్ణ ఆర్ సన్ ఆఫ్ రాజేష్. మదన్ బాబు. అక్షయ పి. అక్షయ పి. ముందుండప్ప. అఫ్రా ఫాతిమా. అష్రా ఫాతిమా. శంకరప్ప. ఇప్పుడు మిగిలిన బ్యాగ్లు ఎన్ని ఉన్నాయి? ఇది ನಮ್ಮ ಚಾಲಕರು ತುಂಬಾ ಜನ ನೋಡಿದ್ದೀನಿ, ತುಂಬಾ ಜನ ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆಟೋದಲ್ಲಿ ಹತ್ತಿದ ಪ್ರಯಾಣಿಕರಿಗೆ ಗಾಡಿ ಓಡಿಸೋ ಚಾಲಕರು ಬೀಡಿ ಸಿಗರೇಟ್ ಇಟ್ಕೊಂಡು ಚಾಲನೆ ಮಾಡ್ತಾರೆ. ಆ ಹೊಗೆ ಎಲ್ಲ ಹಿಂದ್ಗಡೆ ಪ್ಯಾಸೆಂಜರ್ ಹೋಗ್ತಾ ಇರುತ್ತೆ. ಇಂಥದ್ದೆಲ್ಲ ತುಂಬಾ ಕಂಪ್ಲೇಂಟ್ ಬಂದಿದೆ. ದಯವಿಟ್ಟು ಅದನ್ನ ಬಿಟ್ಟಾಕಿ. ಎರಡನೇದು ಮೊಬೈಲ್ ಸಂಭಾಷಣೆ ಬಿಟ್ಟಾಕಿ. ಮೂರನೇದು ಸಮವಸ್ತ್ರ ಹಾಕೊಂಡು ಚಾಲನೆ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ಗೆ ಇದುವರೆಗೂ ಪೊಲೀಸ್ ಇಲಾಖೆಯಿಂದ ಯಾವುದೇ ತೊಂದರೆ ಕೊಟ್ಟಿಲ್ಲ. ಅದೇ ತರ ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಮ್ಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ. ಮುಳಬಾಗ ತಾಲೂಕಿನ ಒಳ್ಳೆ ಆಟೋ ತಗೊಂಡ್ ಬಂದಿದ್ದು ನಾವು ಸಕ್ರಿಯವಾಗೇ ಇದ್ದೀವಿ. ಯಾವುದೇ ಕನ್ನಡ ರಾಜ್ಯೋತ್ಸವ ಆಗ್ಲಿ, ಯಾವುದೇ ಆಟೋ ಚಾಲಕರ ಸಭೆ ಆಗ್ಲಿ, ಯಾವುದೇ ತಾಲೂಕು ಮಟ್ಟದ ಯಾವುದೇ ಸಭೆ ಆಗ್ಲಿ, ಯಾರು ಬರ್ದಿದ್ರಿ ನಾವತ್ತು ಅಲ್ಲಿ ಹಾಜರಾತಿ ಹಾಕಿ ಅಲ್ಲಿ ಆಟೋ ಚಾಲಕರ ಸಂಘ ಮುಳಬಾಗ ನಾವು ನಾಮಿನೇಷನ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಯಾವುದಕ್ಕೂ ಅದನ್ನ ಸಾಯಕ್ ಬಿಡೋದಿಲ್ಲ, ಹಿಂಗ್ ಮುಂದೆ ಕೂಡ ಬಿಡೋದಿಲ್ಲ. ಒಂದು. ಎರಡನೇದು, ಆಟೋ ಚಾಲಕರಿಗೆ ಮೊದಲು ನಾವು ಈ ಕಾರ್ಡ್ ಯಾವ್ದು ಮಾಡ್ಕೊತಿದ್ವು, ಈ ವಾಣಿಜ್ಯ ಆಟೋ ಚಾಲಕ ಕಾರ್ಡುಗಳು, ಮುಂದೆ ಈ ಒಂದು ಕಾರ್ಯಗಳನ್ನು ಪೂರ್ತಿ ಜವಾಬ್ದಾರಿ ಕೈ ಕಲ್ಪಿಟ್ರೆ ನಾನು ಖುದ್ದಾಗಿ ಕಾರ್ಮಿಕ ಇಲಾಖೆಯಿಂದ ಈ ಕಾರ್ಯಗಳನ್ನ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ನಿಮ್ಗೆ ತರಿಸ್ಕೊಳ್ಳೋಂತ ಒಂದು ಸೌಲಭ್ಯವನ್ನು ನಾನು ಮಾಡ್ಕೊಂಡು ಸಿದ್ಧವಾಗಿದ್ದೀನಿ. ಡ್ರೈವರ್ DL, ಆಧಾರ್ ಕಾರ್ಡು, ಅವ್ರ ಫ್ಯಾಮಿಲಿಯಲ್ಲಿ ಇಬ್ಬರು ಹೆಂಡತಿ ಗಂಡ ಮಕ್ಕಳದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, DL ಜೆರಾಕ್ಸ್ ಇಷ್ಟು ನನಗೆ ತಲುಪಿಸಿದ್ರೆ ಮುಂದಿನ ದಿನ ಒಂದು ಸಭೆಗೆ ಆ ಒಂದು ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಅನ್ನೋದು ಏನ್ ಬರುತ್ತೆ ಕಾರ್ಮಿಕ ಇಲಾಖೆಯಿಂದ, ಅದು ಚಾರ್ಜ್ ಏನು ಅಂತಿದೆ ₹100. ಆ ಚಾರ್ಜ್ ನೀವು ಕೊಟ್ಟರೆ ಅದನ್ನ ನಾನು ರೆಡಿ ಮಾಡ್ಕೊಂಡು ನಾನು ಸಿದ್ಧವಾಗಿದ್ದೀನಿ. ಏನೇನು ಈ ಶ್ರಮ್ ಕಾರ್ಡು
ನನ್ನ ಅಂಗಡಿಗೆ ಬಂದ್ರೆ ಯಾರನ್ನ ಬಂದ್ರೆ ಈ ಶ್ರಮ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಒಂದು ತಗೊಂಡ್ಬಂದ್ರೆ ಜಸ್ಟ್ ನಮ್ಗೆ ರಿಯಾಯಿತಿ ದರದಲ್ಲಿ ಅದೇನು ಚಾರ್ಜ್ ಬರುತ್ತೆ ಆ ಚಾರ್ಜ್ ಮಾಡಿದ್ರೆ ಈ ಶ್ರಮ್ ಕಾರ್ಡ್ 5 ನಿಮಿಷದಲ್ಲಿ ಈ ಶ್ರಮ್ ಕಾರ್ಡ್ ಇವತ್ತು ಮಧ್ಯಾಹ್ನ ಎಷ್ಟು ಜನ ಬರಲಿ 5 ದಿನ ಒಂದು ಈ ಶ್ರಮ್ ಕಾರ್ಡ್ ನಾನು ತಿಳಿಸ್ಕೊಂಡು ಸಿದ್ಧವಾಗ್ತೀನಿ. ಇನ್ನು ಏನೇ ಆಟೋ ಚಾರ್ಜ್ ಇವಾಗ ಹೊಸದಾಗಿ ಇದೆಂತ ಆಗಿದ್ದಾರೆ ನಮ್ಮ ತಬ್ಬು ಮತ್ತೆ ವಸೀಮು, ನಾವು ಇದುವರೆಗೂ ಪ್ರತಿಯೊಬ್ಬನ ಅವರ ನಿಲ್ದಾಗ ಯಾವ ಸಭೆಗೂ ಅವ್ರು ಯಾರು ಬಿಟ್ಟಿಲ್ಲ. ಯಾಕಂದ್ರೆ ಅವ್ರ ಹತ್ರ ನಾವು ಯಾವುದು ಶತ್ರುತ್ವ ಇಲ್ಲ, ನಮ್ಗೆ ಯಾವ ಒಂದು ಆಟೋ ಜಾಗ ಶತ್ರುತ್ವ ಇಲ್ಲ. ಪ್ರತಿಯೊಂದು ಇವಾಗ ದಿವಾಳಿ ಇದ್ದಾಗ ಪ್ರತಿಯೊಬ್ಬರು ನಾವು ಫೋನ್ ಟಚಲ್ಲಿ ಇರ್ತೀವಿ, ಬರ್ತಾ ಹೋಗ್ತಾ ಮಾತಾಡ್ತಾ ಇರ್ತೀವಿ. ಯಾವ್ದಾದ್ರು ಸಮಸ್ಯೆಗಳಿಗೆ ಏನಾಗುತ್ತೆ ಅಂದ್ರೆ ವ್ಯಕ್ತಿಗತ ಸಮಸ್ಯೆಗಳಿದ್ದಾಗ ಯಾರು ನಮ್ಗೆ ಆಗೋದಿಲ್ಲ. ಇವಾಗ ನಿಮ್ಗೆ ವೈಯಕ್ತಿಕ ಸಮಸ್ಯೆ ಬಂದ್ರೆ ಯಾರು ಆಗೋದಿಲ್ಲ. ಇಷ್ಟು ನಾವು ಹೇಳ್ಕೊಂಡ್ ಬಂದ್ವಿ, ಮುಂದೆ ಕೂಡ ಹೇಳ್ಕೊಂಡು ಹೋಗ್ತೀವಿ. ಈ ಶ್ರಮ್ ಕಾರ್ಡ್ ಆಗ್ಲಿ ಇವಾಗ ಯಾವ್ದಿದು ನಿಮ್ಗೆ ಕಾರ್ಡ್ ಈ ಶ್ರಮ್ ಕಾರ್ಡ್ ಇದು ವಾಣಿಜ್ಯ ವಾಹನ ಚಾಲಕ ಸಂಘದ್ದು ಇವಾಗ 60 ವರ್ಷ ಪೆನ್ಷನ್ ಮಕ್ಕಳಿಗೆ ಇವೆಲ್ಲ ರೆಡಿ ಮಾಡ್ಕೊಂಡು అంత ఈజీ క్యాచ్ ఇదంతా ಇಂಡಿಯಾ 2024-29 ಸಾಲಿನ गौरवान्वित पदाधिकारिಗಳ ಆಯ್ಕೆ. हेलो जय एक क्लास फोन रख दो, पीछे चले जाओ, बैठो आराम से बैठो. 2024-29 ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಆಟೋ ಚಾಲಕರ ಮಕ್ಕಳಿಗೆ ಶಾಲಾ ಮಕ್ಕಳು ಏನು SSLC ಮೇಲ್ಪಟ್ಟು ಓದ್ತಾ ಇರ್ತಾರೆ ಅವರಿಗೆ ನಮ್ಮ ಸರ್ಕಾರದ ಯೋಜನೆಯನ್ನ ಚಾಲ್ತಿಗೊಳಿಸೋ ದೃಷ್ಟಿನಲ್ಲಿ ಒಂದು ಶಾಲಾ ಕಿಟ್ಟನ್ನು ಅದರಲ್ಲಿ ಎಕ್ಸರ್ಸೈಸ್ ಪುಸ್ತಕ ಮತ್ತು ಪೆನ್ನು ಇನ್ನಿತರೆ ಸಾಮಗ್ರಿಗಳನ್ನಿಟ್ಟು ಕೊಡುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನು ಕರೆದಿದ್ವಿ. ಅವ್ರು ನಮ್ಮ ಅಡಿಷನಲ್ SP ಅವರು ಬಂದಿದ್ದಾರೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸಭೆ ನಡೀತಾ ಇರೋದ್ರಿಂದ ಕಾರ್ಯಕ್ರಮ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ನಮ್ಮ ಮುಳಬಾಗಿಲಿನ ತಾಲೂಕಿನಲ್ಲಿ ಅನೇಕ ದಿನಗಳಿಂದ ಪೆಂಡಿಂಗ್ ಬಿದ್ದಿದ್ದಂಥ ತ್ರಿಚಕ್ರ ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ನಡೆಸಬೇಕು ಅಂತೇಳಿ ಸುಮಾರು 2 ತಿಂಗಳಿಂದ ಸದಸ್ಯತ್ವ ಮಾಡಿ ನಾಮಿನೇಷನ್ಗಳಾಕಿ ಚುನಾವಣಾ ಪ್ರಕ್ರಿಯೆಯಲ್ಲೆಲ್ಲ ಭಾಗವಹಿಸಿದಂಥ ಎಲ್ಲ ಚಾಲಕರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲೆ ಈ ಸದಸ್ಯತ್ವ ಮಾಡೋದಕ್ಕೆ ಅತ್ಯಂತ ಸಮಯ, ಕಠಿಣವಾದಂಥ ಶ್ರಮ ಮತ್ತು ತಮ್ಮ ತನುಮನ ಧನವನ್ನು ಅರ್ಪಿಸಿದಂಥ ಎಲ್ಲ ತಬ್ಬು ಇರ್ಬೋದು, ವಸೀಮ್ ಇರ್ಬೋದು, ಮಂಜು ಇರ್ಬೋದು, ನಮ್ಮ ರಾಮಚಂದ್ರ, ಭಾಳ ರಾಮಚಂದ್ರ ನನಗೆ ರಾಮಚಂದ್ರನ ಮರ್ತೇನೆ ನಾನು ಆವಾಗಲಿಂದ ಎಲ್ಲಿದೆ ರಾಮಚಂದ್ರ ಗೊತ್ತಿಲ್ಲ. ಚರಕ್ಕೊಂಡು ಕುತ್ಕೋ ರಾಮಚಂದ್ರ, ಮೇಲೆ ಬಾಯಿ ಮೇಲೆ ಕೂತ್ಕೊ, ಚರಕ್ ಇಲ್ಲಿ ಬಾಯ್, ಅದು ಎತ್ತ ಕಡೆಗೆ. ನಾನು ಯಾಕೆ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ಗಳು ಇಲ್ಲಿ ಕೂತಿರೋರು, ಟಬು ಇವಾಗಲೂ ಆಟೋ ಓಡಿಸ್ತಾ ಇರ್ತಾನೆ. ಬೆಳಗ್ಗೆ ಎದ್ದರೆ ಪ್ಯಾಸೆಂಜರ್ಗಳು ನೋಡಬೇಕು, ಶಾಲಾ ಮಕ್ಕಳು ನೋಡಿಬೇಕು, ಸ್ಕೂಲ್ ಮಕ್ಕಳನ್ನ ಹೊಡೆದು ಜೀವನ ಸಾಗಿಸ್ತಕ್ಕಂಥವ್ರು. ಅದೇ ರೀತಿ ವಸೀಮ್ ಇರ್ಬೋದು, ಅದೇ ರೀತಿ ನಮ್ಮ ರಾಮಚಂದ್ರ ಇರ್ಬೋದು, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಪ್ರತಿದಿನ ನೀವು ಆಟೋ ಓಡಿಸಿ ನಿಮ್ಮ ಜೀವನವನ್ನು ನೀವು ಕಟ್ಕೊಂಡು ಇವತ್ತು ಸಂಘ ಮಾಡಬೇಕು ಅಂತ ಬಂದಿರತಕ್ಕಂಥವ್ರು ನಿಮ್ಗೆಲ್ರಿಗೂ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಬಂಧುಗಳೇ, ನನ್ನ ಕೆಲಸ ಬೆಂಗಳೂರಿನಲ್ಲಿ ಇರೋದು. ನಾನು ಸಂಘಟನೆಯನ್ನು ಸುಮಾರು 15 ವರ್ಷದಿಂದ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಈ ಸರ್ಕಾರದಲ್ಲೇ ಅನೇಕ ರೀತಿಯಲ್ಲಿ ಯೋಜನೆಗಳು ತರಬೇಕಾಗಿರೋದ್ರಿಂದ ತಂದ ಮೇಲೆ ಎಲ್ರಿಗೂ ಸಿಗುತ್ತದು. ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಸಿಕ್ತು ಅಂದರೆ ಟ್ಯಾಕ್ಸಿ ಡ್ರೈವರ್ಗಳಿಗೆ ಸಿಕ್ತು, ಟ್ಯಾಕ್ಸಿ ಡ್ರೈವರ್ಗಳಿಗೆ ಸಿಕ್ಕಿದೆ ಅಂದರೆ ಟೆಂಪೋ ಡ್ರೈವರ್ಗಳಿಗೆ ಸಿಕ್ತು, ಲಾರಿ ಡ್ರೈವರ್ಗಳಿಗೆ ಸಿಕ್ತು, ಬಸ್ ಡ್ರೈವರ್ಗಳಿಗೆ ಸಿಕ್ತು. ಈಗ ಎಲ್ರಿಗೂ ಸಿಕ್ಕೋದ್ರಿಂದ ನಮ್ಮ ಪಾತ್ರ ಬೆಂಗಳೂರಿನಲ್ಲಿ ಸರ್ಕಾರದಲ್ಲಿ ವಹಿಸೋದ್ರಿಂದ ನಾನು ಸಂಘಟನೆ ಕಡೆ ಹೆಚ್ಚು ಜವಾಬ್ದಾರಿಯನ್ನು ತಗೊಂಡಿರಲಿಲ್ಲ. ಆದರೂ ಕೋಲಾರ ಜಿಲ್ಲೆ ನನ್ನ ಸ್ವಂತ ಜಿಲ್ಲೆ ಆಗಿರ್ತಕ್ಕಂಥ ಮಾತೃ ಜಿಲ್ಲೆ, ನನ್ನ ಸ್ವಂತ ಜಿಲ್ಲೆ. ನಾನಿಲ್ಲಿ ಬೆಳೆದಿದ್ದರಿಂದ ಮುಳಬಾಗಿಲು ನನ್ನನ್ನು ಸುಮಾರು 25 ವರ್ಷಗಳಿಂದ ಆತ್ಮೀಯವಾಗಿ ನೋಡ್ಕೊಳ್ತಾ ಇದೆ. ಅದೇ ರೀತಿ ಕೋಲಾರ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರಿಗೆ ಮೊದಲು ಉಣಬಡಿಸ್ಬೇಕು ಇದನ್ನು ಅಂತ. ಸರ್ಕಾರದಲ್ಲಿ ಏನೇ ಯೋಜನೆ ಬರಲಿ
ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಸಿಗ್ತಾ ಇದೆಯೋ ಇಲ್ಲೋ, ನಮ್ಮ ಜಿಲ್ಲೆಗೆ ಮೊದಲು ಬರಬೇಕಿದು ಅಂತೇಳಿ ಯೋಚನೆ ಮಾಡಿ ಎಲ್ರಿಗೂ ಮುಂಚೆ ಕಾರ್ಯಪ್ರವೃತ್ತರಾಗಿ ಎಲ್ರಿಗೂ ಮುಂಚೆ ನಾವು ಮುಂದೆ ಬಂದು ನಿಂತಿರ್ತೀವಿ. ಆ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ ಮುಳಬಾಗಿಲಿನಲ್ಲಿ ತ್ರಿಚಕ್ರ ವಾಹನ ಚಾಲಕರ ಸಂಘ ಇರಲಿಲ್ಲ. ಈಗ ಅದಕ್ಕೆ ಹೊಸದಾಗಿ ಸಾರಥಿಗಳು ಬಂದಿದ್ದಾರೆ. ಆ ಸಾರಥಿಗಳನ್ನ ಯಾರು ಅಂತ ಹೇಳ್ತೀನಿ. ಅವರಿಗೆ ಕೈ ತಟ್ಟುವ ಮೂಲಕ, ಚಪ್ಪಾಳೆ ತಟ್ಟುವ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕು. ಅದೇ ರೀತಿ ಯಾರು ವೈಸ್ ಪ್ರೆಸಿಡೆಂಟ್ ಇದೆ ಯಾರಪ್ಪ? ವೆಂಕಟರಾಮದ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಇರೋ ಒಂದು ನಿಮಿಷ, ಅರ್ಧ ಬಿದ್ದುಬಿಟ್ರೆ ನೀನು. ಇಲ್ಲಿರೋರುಗ ನಮ್ಮ ತ್ರಿಚಕ್ರ ವಾಹನ ಚಾಲಕರ ಸಂಘದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಪ್ರಾರಂಭ ಆಗಿದ್ದು 21/10/2024ರಿಂದ 30/10/2024ರವರೆಗೆ ಸದಸ್ಯತ್ವ ನೋಂದಣಿಯನ್ನು ಮಾಡಿತು. ನೋಂದಾಯಿತ ಸದಸ್ಯರ ಪಟ್ಟಿಯನ್ನು 11/11/2024ರವರೆಗೆ ನಡೆಯಿತು. ಆನಂತರ 27/11/2001 ಚುನಾವಣೆ ಘೋಷಣೆ ಮಾಡಿದ್ವಿ. ಚುನಾವಣೆ ಪ್ರಕ್ರಿಯೆ 4/12 ಡಿಸೆಂಬರ್ 24ರಂದು ನಾಮಪತ್ರ ಸಲ್ಲಿಕೆಗೆ ಬೆಳಗ್ಗೆ 10:30ರಿಂದ ಸಂಜೆ 5 ಗಂಟೆವರೆಗೂ ಅವಕಾಶವನ್ನು ನೀಡಿತ್ತು. ಅದರಂತೆ ನಾಮಪತ್ರವನ್ನು ಇಬ್ಬರು ನಮ್ಮ ಆಟೋ ಚಾಲಕರು, ಒಂದು ಸುಹೇಲ್ ಪಾಷಾ, ಇನ್ನೊಬ್ಬರು ವಸೀಂ ಪಾಷಾ ಅಂತೇಳಿ ಇಬ್ಬರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಅದರ ಪ್ರಕಾರ 5/12/2024ರಂದು ನಾಮಪತ್ರ ಪರಿಶೀಲನೆ ಆಯಿತು. ಅದಾದ ನಂತರ ದಿನಾಂಕ 10/12/2024ಕ್ಕೆ ನಾಮಪತ್ರ ವಾಪಸ್ಸಾತಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ವಿ. ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ಆಟೋ ಚಾಲಕರು, ಆಟೋ ಚಾಲಕರ ಹಿತೈಷಿಗಳು, ಆಟೋ ಚಾಲಕರ ಬಂಧುಗಳು ಅನೇಕ ಜನ ಕೂತ್ಕೊಂಡ್ರು. ಇಬ್ಬರೇ ನಾಮಿನೇಷನ್ ಹಾಕಿರೋದ್ರಿಂದ ಈ ಇಬ್ಬರಲ್ಲಿ ಒಮ್ಮತ ಮೂಡಿಸಿ ಯುನಾನಿಮಸ್ ಆಗಿ ಮಾಡಬೇಕು ಅಂತೇಳಿ ಅನೇಕ ಹಿರಿಯರ ಪ್ರಯತ್ನದಿಂದಾಗಿ ಇವತ್ತು ನಾಮಪತ್ರವನ್ನು ನಮ್ಮ ವಸೀಂ ಅವರು ವಾಪಸ್ ಪಡ್ಕೊಂಡಿದ್ರಿಂದ ಯುನಾನಿಮಸ್ ಆಗಿ ಚುನಾವಣೆ ಘೋಷಣೆ ಆಗಿತ್ತು. ಇಲ್ಲ ಅಂದಿದ್ದಿದ್ರೆ ನಾಳೆ ನಾಳೆ ಮತದಾನ ನಡೀಬೇಕಾಗಿತ್ತು. ಇದೇ ಕಚೇರಿಯಲ್ಲಿ ನಾಳೆ ಬೆಳಿಗ್ಗೆ ನಿಮಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮತಪತ್ರ ಬರ್ತಾ ಇತ್ತು, ನೀವು ವೋಟ್ ಹಾಕಬೇಕಾಗಿತ್ತು. ಈ ರೀತಿಯಾದಂಥ ಪ್ರಕ್ರಿಯೆ ದೊಡ್ಡವರೆಲ್ಲ ಕೂತ್ಕೊಂಡು ಒಂದು ಒಮ್ಮತದಿಂದ ಯೂನಿಯನ್ ಅನ್ನು ನಡೆಸ್ಕೊಂಡೋಗಿ ಅಂತ ಹೇಳಿದ್ರಿಂದ ಆ ಒಂದು ನಾಮಪತ್ರ ವಾಪಸಾತಿಯನ್ನ ವಸೀಂ ಅವರು ಪಡ್ಕೊಂಡಿದ್ರಿಂದ ಈಗ ಕಣದಲ್ಲಿ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಂತ ವಸೀಂ ಪಾಷಾ ನವಾಬ್ ಜಾನ್ ಅವರನ್ನ ಕೋಲಾರ ಜಿಲ್ಲಾ ತ್ರಿಚಕ್ರ ವಾಹನ ಚಾಲಕರ ಸಂಘದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಹಾರ ಹಾಕಪ್ಪ, ಒಂದು ಎಲ್ಲಿ ಹಾರ ಕೊಟ್ಟನಲ್ಲ ನಾನು ನಿನಗೆ. ಅದಕ್ಕಾದ ಇದೆಷ್ಟು ನೋಡ್ರು ನೀಗಿಸ್ತೀನಿ ಕದ ನೀನು ಬ್ಯಾಗ್ ಅದ ಅದೇ ನೀಗಿಸ್ತೀನಿ ಬ್ಯಾಗ್ಲ ಒಂದು ಸುಡೋದು. ಅದರಲ್ಲಿ ತೆಗಿಯೋದು ಒಂದು ಹಾರ. ನಿಧಾನ ಕೂತ್ಕೊಳ್ಳಿ, ನೀವು ಆರಾಮಾಗಿ ಲೇ ಉಣ್ಣೆ ಉಂಡು దీన్నేసి రామడితిరి కదా నేస్తారు మీరు. అదే ఇదని మాతో ఇంకా వచ్చిండేది, ఇది యూనియన్ ఇంకా వచ్చిండేది దాన్ని వేసేయడం. నువ్వు కూకొనిడే ఇడే ఎవరు ఇడే ఎవరు ఆటో డ్రైవర్ వేస్తారు ಇಡೆ ಜೋರಾಗಿ ಚಪ್ಪಾಳೆ ತಟ್ಟೋದನ್ನ. ವಸೀಂ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಯಾವುದೇ ರೀತಿ ನಾವು ಇದಿಡಬಾರ್ದು, ಇಲ್ಲಿ ಕಾಂಪಿಟೇಷನ್ ಇಡಬಾರ್ದು ಅಂತೇಳಿ ಅವರ ಆಯ್ಕೆಯನ್ನ ನಾನು ವಾಪಸ್ ಪಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅವ್ರನ್ನ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಇನ್ನೊಂದು ವಾರ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಚೇರಿ ಇರುತ್ತೆ. ಜಿಲ್ಲಾ ಮಟ್ಟದ ಯಾವುದೇ ಒಂದು ಸಭೆ ಸಮಾರಂಭ ಇನ್ನೊಂದು ಸಬ್ಜೆಕ್ಟ್ಗಳು ತಗೊಂಡ್ಬಂದು ನಿಮ್ಗೆ ಹೇಳೋವಂಥದ್ದು ಇದು ವಸೀಂ ಅವ್ರಿಗಿರುತ್ತೆ. ಈಗ ನಮ್ಮ ಮುಳಬಾಗಲ್ ತಾಲೂಕಿನ ಅಧಿಕೃತವಾದಂಥ ತ್ರಿಚಕ್ರ ವಾಹನ ಚಾಲಕರ ಸಂಘದ ಅಧ್ಯಕ್ಷರನ್ನಾಗಿ ಸುಹೇಲ್ ಪಾಷಾ ಅವರು ಆಯ್ಕೆಯಾಗಿದ್ದಾರೆ.
ಯುನಾನಿಮಸ್ ಆಗಿ ಆಗಿರೋದ್ರಿಂದ ಇವ್ರನ್ನು ಸಹ ಅಭಿನಂದಿಸಿ खड़ो इधर निकला डाले डाले हार डालियो हार डाल लेना ये पकड़ लेना इधर आ जा अब जरा बाई कड़े निंत्को ಇದು ಹಂಗೆ ನಿಂತ್ಕೊ ಹಿಂಗೆ ಎರಡು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಒಂದು ನಿಮಿಷ ಈ ತೊಟ್ರೆ ಹಿಂಗಾರ ಮಂಜು ನಿಲ್ಸ್ಕೊ ಈ ದೊಡ್ಡ ನಿಲ್ಸ್ಕೊ रासिना निल्सको भास्कर रायडा योर सीनियर लीडर तुम्हें सामने आ जा ना वेंकटरमण मेले बा इल्ले मदनी मदनी आजा आजा मदनी मदनी आजा बोलतो आजा सीनियर इन्यार इधर कर्को इवाग ಈ ಫೋಟೋ ಬರಬೇಕು ಅಷ್ಟೇ ನಮಗೆ ನೂರಲ್ಲ ಆಜಾ ऊपर ಇರೋ ಇರೋ ಇನ್ ತಗೊಂಬಿಡ್ರಿ ಇದು ಹಾ ಒಂದು ನಿಮಿಷ ನನ್ನ ಮೊಬೈಲಲ್ಲಿ ತಗೊಬಿಡ್ರಪ್ಪ ಒಂದು ಫೋಟೋ ನನ್ನ ಮೊಬೈಲ್ ಇಲ್ಲ ಈಗ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಇವಾಗ ಕುತ್ಕೊಳ್ಳಿ ಇವಾಗ ಬರೀ ಅಧ್ಯಕ್ಷರು ಮಾತ್ರ ಆಯ್ಕೆ ಮಾಡಿದೆ ಇದರ ಮುಂದುವರಿದ ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾನ್ಸಿ ಇಷ್ಟು ಪೋಸ್ಟ್ನ ಇನ್ನು ಅನೌನ್ಸ್ ಮಾಡಿಲ್ಲ ಇದರಲ್ಲಿ ಇವಾಗ ಎರಡು ಕಡೆಯಿಂದ ನಮ್ಮ ನಗರದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಇವ್ರ ಜೊತೆಗೆ ಸೀನಿಯರ್ಸ್ ಅಂತೇಳಿ ನಮ್ಮ ಮಂಜು ಅವರು ಸುಮಾರು 20 ವರ್ಷದಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಒಂದು ಸ್ವಲ್ಪ ಪ್ರಮೋಷನ್ ಕೊಡಬೇಕಾಗಿತ್ತು ಸ್ವಲ್ಪ ಅವರು ನಮ್ಮ ಮನೆ ಕಡೆ ನೋಡ್ಕೊಂಡಿದ್ರಿಂದ ಸ್ವಲ್ಪ ನೋಡೋಕ್ಕಾಗಲಿಲ್ಲ ಈಗ ನಾವೇನು ಸಂಘಟನೆ ಮಾಡಲಿಲ್ಲ ಅಂದರೂ ಬೇರೆಯವ್ರು ಮಾಡ್ತಾರೆ ಹಾಗಾಗಿ ಮುಂದಿನ 1 ವಾರದೊಳಗಾಗಿ ಮಂಜು ಜೊತೆಯಲ್ಲಿ ಇವಾಗ ಇಲ್ಲಿ ಯಾರ್ಯಾರು ಸೀನಿಯರ್ಸ್ ಅಂತೇಳಿ ನಾನು ಅನೌನ್ಸ್ ಮಾಡಿದೆ ಅವರೆಲ್ಲರೂ ಕೂತ್ಕೊಂಡು ಒಂದು ಪಟ್ಟಿಯನ್ನು ತಯಾರು ಮಾಡಬೇಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಿಂದಿನ ಕಾರ್ಯದರ್ಶಿ ಮತ್ತು ಹಿರಿಯರು ಇನ್ನ ಕೆಲವು ಜನ ಬರಬೇಕಾಗಿತ್ತು ಇಲ್ಲಿ ಇವರೆಲ್ಲ ಕೂತ್ಕೊಂಡು ತಯಾರು ಮಾಡಿ ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೀವಿ ಏನು ಜವಾಬ್ದಾರಿ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಉಪಾಧ್ಯಕ್ಷರು ಖಜಾನ್ಸಿ ಅಂತ ಇವರಿಗೆಲ್ಲಾನು ID ಕಾರ್ಡ್ ಬರುತ್ತೆ ID ಕಾರ್ಡನ್ನು ಇಶ್ಯೂ ಮಾಡ್ತೀವಿ ನಾವು ಆ ID ಕಾರ್ಡ್ ಇಶ್ಯೂ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಳ್ತೀವಿ ಇನ್ನೊಂದು ವಾರದೊಳಗಾಗಿ ಎಲ್ಲ ಚಾಲಕರನ್ನು ಒತ್ತು ಸೇರಿಸ್ಬೇಕಾಗತ್ತೆ ಈ ಥರ ಎಲ್ಲರೂ ಈಗ ನೆನ್ನೆ ಒಂದು ಬ್ಯಾನರ್ ಮಾಡಬೇಕಾದ್ರೆ ಫೋಟೋಗಳು ಹಾಕಿದ್ರು ಅವರು ಒಂದು ಫೋಟೋ ಇವರೊಂದು ಫೋಟೋ ಬ್ಯಾನರಲ್ಲಿ ಇರೋರೇ ಅರ್ಧ ಜನ ಬಂದಿಲ್ಲ ಇಲ್ಲಿ ಅರ್ಥ ಮಾಡ್ಕೋಬೇಕು ಇಬ್ರು ಅದನ್ನೇ ಹೇಳ್ತಾ ಇರೋದು ಸಮಸ್ಯೆನ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ತಲೆಗೆ ಏಟು ಬಿದ್ದಾಗ್ಲೇ ಅರ್ಥ ಆಗೋದು ತಲೆಗೆ ಏಟು ಬೀಳಿಲ್ಲ ಅಂದ್ರೆ ಅರ್ಥ ಆಗಲ್ಲ ನಿಮಗೆ ಇವಾಗ ಬಿದ್ದಾಗ ಅರ್ಥ ಆಗುತ್ತೆ ಓ ಹೌದು ಇದೀ ಥರ ಆಯಿತು ಅಂತ ಎಲ್ಲ ಸ್ಟ್ಯಾಂಡ್ಗಳಿಂದನೂ ನಮಗೆ 3 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ನ ಇಬ್ಬರು ಹೋಗಿ ವಸೀಮು ಮತ್ತೆ ಟಬೋರ್ ಇಬ್ಬರು ಹೋಗಿ 3 ಜನ ಅಧಿಕೃತವಾಗಿ ಅವರು ಮೀಟಿಂಗ್ ಅಂದ ತಕ್ಷಣ 3 ಜನ ಇಲ್ಲಿ ಇರಲೇಬೇಕಿಲ್ಲಿ ಬೇರೆಯವರಲ್ಲ ಅವ್ರು ಇರಲೇಬೇಕಿಲ್ಲಿ ಆ ಥರ ಸೆಲೆಕ್ಟ್ ಮಾಡಿಕೊಂಡು ಕಮಿಟಿಯನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನೀವು ಲಿಸ್ಟನ್ನು ಕೊಟ್ಟಿದ್ದೆ ಆದರೆ 1 ವಾರದೊಳಗಾಗಿ ನಿಮಗೆ ನಾನು ಸಂಪೂರ್ಣವಾದಂಥ ಸಮಿತಿಯನ್ನು ರಚನೆ ಮಾಡಿಕೊಡ್ತೀನಿ ಅದಾದಮೇಲೆ ನಿಮಗಿರ್ತಕ್ಕಂಥದ್ದು ಕೆಲಸ ನಾವು ಡ್ರೈವರ್ಗಳಿಗೆ ಮೊದಲನೇ ಆಶ್ವಾಸನೆ ಏನು ಕೊಟ್ಟಿದ್ದೀವಿ ಪ್ರೈವೇಟ್ ಲೈಸೆನ್ಸ್ನ ಕ್ಯಾಬ್ ಲೈಸೆನ್ಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಒಂದು ಡ್ರೈವರ್ಗಳಿಗೆ ಬೇಕಾಗಿರ್ತಕ್ಕಂಥ RTO ಕೆಲಸಗಳನ್ನ ಏನು ಮಾಡ್ಕೊಡ್ಬೇಕು ಅದು ಪರ್ಮಿಟ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಎರಡನೇದು ಮತ್ತಿತರ ಕಾರ್ಯಕ್ರಮಗಳನ್ನು ಚಾಲನೆ ಮಾಡೋದಕ್ಕೆ ಸರ್ಕಾರದಲ್ಲಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಇಷ್ಟನ್ನು ಹೇಳ್ತಾ ಈಗ ನಾನು ಈ ಶಾಲಾ ಮಕ್ಕಳು ಒಂದು ನಿಮಿಷ ನನ್ನ ಮಾಜಿ ನಮ್ಮ ಕಾರ್ಯದರ್ಶಿ ಆಗಿದ್ರು ಈಗ ಇನ್ಚಾರ್ಜ್ ಯಾರು ಇದುವರೆಗೂ ಇವಾಗ್ಲೂವರೆಗೂ ಉಸ್ತುವಾರಿ ಅಧ್ಯಕ್ಷರು ಅವ್ರು ಎರಡು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸರ್ಕಾರ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ 60 ವರ್ಷ ಆದಂತಹ ಎಲ್ಲ ಆಟೋ ಚಾಲಕರಿಗೆ ಪೆನ್ಷನ್ ಕೊಡೋದಿಕ್ಕೆ ಆದೇಶ ನೀಡಿ
3 ವರ್ಷ ಆಗಿದೆ. 3 ವರ್ಷ ಆಗಿದೆ. ಪಡ್ಕೊಳ್ಳೋದನ್ನ ನಾವು ಪಡ್ಕೋಬೇಕು. ಅದಕ್ಕೆ ಕಂಪಲ್ಸರಿಯಾಗಿ ಈ ಶ್ರಮ್ ಕಾರ್ಡ್ ಕಂಪಲ್ಸರಿ. ಎಲ್ಲರೂ ಹೋಗಿ ಈ ಶ್ರಮ್ ಕಾರ್ಡ್ ಮಾಡ್ಕೋಬೇಕು. ಈಗ ಮುಂದಿನ ದಿನಗಳಲ್ಲಿ ಯಾರ್ಯಾರು ಮಾಡ್ಕೊಂಡಿಲ್ಲ, ನಮ್ಮ ಸಂಘದ ವತಿಯಿಂದನೇ ನಾವೇ ಮಾಡ್ಕೊಡ್ತಾ ಇರ್ತೀವಿ. ಎಲ್ಲರಿಗೂ ಮಾಡ್ಕೊಡ್ತೀವಿ, ಯಾರಿಗೂ ಇಲ್ಲ ಅಂತ ಹೇಳೋದೇ ಇಲ್ಲ. ಎಲ್ಲರಿಗೂ ಈ ಶ್ರಮ್ ಕಾರ್ಡ್ ಮಾಡ್ಕೊಡ್ತೀವಿ. ಈ ಶ್ರಮ್ ಕಾರ್ಡ್ ಬಂದ ಮೇಲೆ 2011ರಲ್ಲಿ 10 ವರ್ಷ ತಿರುಗಿ ತಗೊಳ್ತದು. 2021ರಲ್ಲಿ ನಮ್ಮ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು, ಟ್ರಾನ್ಸ್ಪೋರ್ಟ್ ಮುಖ್ಯ ಕಾರ್ಯದರ್ಶಿಗಳು ಅಂಜುಮ್ ಪರ್ವೇಜ್ ಅಂತೇಳಿ ಆದ್ರು. IAS ಆಫೀಸರ್, ಸೀನಿಯರ್ IAS ಆಫೀಸರ್. ಏನ್ ಹೆಸರು? ಅಂಜುಮ್ ಪರ್ವೇಜ್. ಸ್ವಲ್ಪ ಜೋರಾಗಿ ಹೇಳಿ. ಆ ವ್ಯಕ್ತಿ ಹೆಸರು ಹೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಸೀನಿಯರ್ IAS ಆಫೀಸರ್, ಮುಖ್ಯಮಂತ್ರಿಗಳಾದ್ಮೇಲೆ ಅವರೇ ಇರೋದು. ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆದರು. ಮೊದಲು ನಮ್ಮ ಕೋಲಾರ ಜಿಲ್ಲೆಯಲ್ಲಿ DC ಆಗಿದ್ರು. ಬಹಳ ಆತ್ಮೀಯ ಸ್ನೇಹಿತರು ನನಗೆ. ಹೋಗಿ ಕುತ್ಕೊಂಡೆ, ಸರ್ ನಿಮ್ಮ ಪೀರಿಯಡಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿಬಿಡಿ, ನಮ್ಮ ಡ್ರೈವರ್ಗಳಿಗೆಲ್ಲಾನು ಭಾಳ ಒಳ್ಳೇದಾಗುತ್ತೆ ಸರ್. ಏನು ಮಾಡಬೇಕಪ್ಪ ಸರ್? ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ವರ್ಷಕ್ಕೆ ನೀವೇನಾದರೂ ಒಂದು 5,000 ರೂಪಾಯಿ ಕೊಟ್ಬಿಟ್ರೆ ಆ ಮಕ್ಕಳ ವಿದ್ಯಾಭ್ಯಾಸ ಆದರೆ ಸಾಕು ಸರ್. ನಮಗೆ ನ್ಯಾಚುರಲ್ ಡೆತ್ ಸುಮಾರು ಪ್ರಾಬ್ಲಮ್ಗಳಲ್ಲಿ ಡ್ರೈವರ್ ಕಾಯಿಲೆ ಕಸಾಲೆಯಿಂದ ಸತ್ತೋಗ್ತಾನೆ. ಅವ್ನು ಸತ್ತೋದ್ರೆ ಅವ್ನಿಗೊಂದು 5,000 ರೂಪಾಯಿ ಫ್ಯೂನರಲ್ ಕೊಡಿಸ್ಬಿಟ್ರೆ ಸರ್ಕಾರಕ್ಕೆ ನಾವು ಭಾಳ ಆಭಾರಿಯಾಗಿದ್ದೀವಿ ಸರ್. ಕೇಳಿದ್ರು ಅವರೊಂದು ಮಾತು ಹೇಳಿದ್ರು, ಸರ್ಕಾರದಲ್ಲಿ ದುಡ್ಡಿಲ್ಲ, ಈ ಥರ ಯೋಜನೆಗಳು ಮಾಡಬೇಕು ಅಂದರೆ ಬಜೆಟಲ್ಲಿ ದುಡ್ಡು ಮಾಡಬೇಕು, ಬಜೆಟಲ್ಲಿ ತಗೋಬೇಕು ಇದೆಲ್ಲಾನು. ಆದರೆ ಬಜೆಟಲ್ಲಿ ಕೇಳಂಗಿಲ್ಲ, ನೀವು ಬೇರೆ ಏನಾದರೂ ಸ್ಕೀಮ್ ಇದ್ರೆ ಹೇಳಪ್ಪ ಅಂದರು. ಆಗ ನಾನೊಂದು ಪ್ರಪೋಸಲ್ ಕೊಟ್ಟೆ. ನಮ್ಮ ಕರ್ನಾಟಕ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ವೆಲ್ಫೇರ್ ಸೇವಾ ಟ್ರಸ್ಟ್ ಮುಖಾಂತರ ಒಂದು ಪ್ರಪೋಸಲ್ನ ರಾಜ್ಯ ಮಟ್ಟದಲ್ಲಿ ಸಬ್ಮಿಟ್ ಮಾಡಿದ್ವಿ ನಾವು. ಈ ಕರ್ನಾಟಕದಲ್ಲಿ ಏನು ಹೊಸ ಆಟೋ ರಿಕ್ಷಾಗಳು ಸೇಲ್ ಆಗುತ್ತೆ, ಟ್ಯಾಕ್ಸಿಗಳು ಸೇಲ್ ಆಗುತ್ತೆ, ಟೆಂಪೋಗಳು ಸೇಲ್ ಆಗುತ್ತೆ, ಲಾರಿ ಸೇಲ್ ಆಗುತ್ತೆ, ಬಸ್ ಸೇಲ್ ಆಗುತ್ತೆ, ಆ ಚಾಸಿಗಳ ಮೇಲೆ 1% ಸೆಸ್ನ ಡ್ರೈವರ್ಸ್ ವೆಲ್ಫೇರ್ ಟ್ರಸ್ಟ್ ಅಂತೇಳಿ ಮಾಡಿ ಅದರ ಮುಖಾಂತರ ಈ ಚಾಲಕರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ 5,000 ರೂಪಾಯಿ ಕೊಟ್ಟರೆ ಸಾಕು. ಅವ್ರ ನ್ಯಾಚುರಲ್ ಡೆತ್ ಆದರೆ, ಸತ್ತೋಗಿದ್ದಾನೆ ಡ್ರೈವರು, DL ಇದೆ ಅವನಿಗೆ, ಮನೆಗೆ 5,000 ರೂಪಾಯಿ ಕೊಟ್ಟರೆ ಸಾಕು ಅಂತೇಳಿ ಒಂದು ಪ್ರಪೋಸಲನ್ನು ಕೊಟ್ವಿ. 2021 ಏಪ್ರಿಲ್ ತಿಂಗಳಲ್ಲಿ, ನವೆಂಬರ್ ತಿಂಗಳಲ್ಲಿ ಕಾನೂನಾಗಿ ಮಾರ್ಪಾಡಾಯಿತು. ತಕ್ಷಣವೇ ಅವತ್ತು ನಾನು ಆ ಸಭೆಗೆ, ಇವತ್ತು ನಾನು ಟಾಸ್ಕ್ ಫೋರ್ಸ್ ಮೆಂಬರ್, ಅದಕ್ಕೆ ಸರ್ಕಾರದ ಏನು ಸಮಿತಿ ಇದೆ ಅದಕ್ಕೆ ನಾನು ಮೆಂಬರ್. ನಾನು ಯಾಕೆ ಗೊತ್ತಾಗುತ್ತೆ ನಮ್ಗೆ ಇದೆಲ್ಲ ಅಂದರೆ ನಾವು ಮಾಡಿರೋದ್ರಿಂದ ಹೇಳ್ತಾ ಇದ್ದೀವಿ. ಇಲ್ಲಾಂದರೆ ಇವತ್ತು ಬೇರೆಯವ್ರಿಗೆ ಯಾರು ಗೊತ್ತೇ ಇಲ್ಲ. ನೀವು ಲಾರಿ ಡ್ರೈವರ್ನ ಕೇಳೋ ಹೋಗಿ ಅಲ್ಲಿ ಟೆಂಪೋ ಡ್ರೈವರ್ನ ಕೇಳೋದು ಅದೇನೋ ಗೊತ್ತೇ ಇಲ್ಲ ನಮಗೆ ಅಂತಾರೆ. ಯಾಕೆ? ಅವ್ರಿಗೆ ವಿಚಾರ ಗೊತ್ತಿಲ್ಲ. ಅವ್ರಿಗೇನೋ ತೊಂದರೆ ಆದಾಗ ಬರ್ತಾರೆ. ಇದೇನೋ ಸುರೇಶ್ ಅಣ್ಣ ಹೇಳ್ಬಿಟ್ಟು ಹೋಗಿದ್ರಪ್ಪ, ನಮ್ಮದು DL ಇದೆ ನೋಡಪ್ಪ, ಸಿಗ್ತದ ಏನಾದರೂ ಇದಕ್ಕೆ, ಬರ್ತಾರೆ, ತಕ್ಕೊಡ್ತೀವಿ ನಾವು. ಎಲ್ಲರಿಗೂ ಬಂದ್ಬಿಟ್ಟಿದೆ ಈಗ. ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಟೆಂಪೋ ಡ್ರೈವರು, ಲಾರಿ ಡ್ರೈವರು, ಬಸ್ ಡ್ರೈವರು, ಕ್ಲೀನರು, ಕಂಡಕ್ಟ್ರು, ಎಲ್ಲರಿಗೂ ಬಂದ್ಬಿಟ್ಟಿದೆ. ಪಂಚರ್ ಹಾಕೋವನಿಗೆ, ಮೆಕ್ಯಾನಿಕ್ಗೆ, ಎಲ್ಲರಿಗೂ ಬಂದ್ಬಿಟ್ಟಿದೆ ಈಗ. ಅವ್ರು ಮಾಡಿದ ಕೆಲಸನೇ, ನಮ್ಮ ಅಂಜುಮ್ ಪರ್ವೇಜ್ ಅವ್ರು ಮಾಡಿದ ಕೆಲಸನೇ ಸರ್ಕಾರದಲ್ಲಿ ಅದು ಆದೇಶ ಆಯಿತು, ಕ್ಯಾಬಿನೆಟ್ ಅಪ್ರೂವಲ್ ಆಯಿತು. ಅಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಅನೌನ್ಸು ಮಾಡಿದ್ರು. ಅದೇ ವಿದ್ಯಾಸಿರಿ ಯೋಜನೆಯಲ್ಲೇ ಇವತ್ತು ದುಡ್ಡು ಬರ್ತಾ ಇರೋದು. ಇವ್ರು ಹೇಳಿದ್ರಲ್ಲ ಈಗ ನಾವು ಅಪ್ಲೈ ಮಾಡಿದ್ದೀವಿ ಅಂತ, ಆ ಸ್ಕೀಮಲ್ಲೇ ಬರ್ತಾ ಇರೋದು. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಆದರೆ ನೋಂದಣಿ ಆಗಿರಬೇಕು. ಅವ್ರು ಚೆನ್ನಾಗಿ ಹೇಳಿದ್ರು, ಕೋರ್ಟಲ್ಲಿ ಹೋಗಿ ಏನನ್ನ ಮಾಡ್ಕೊಂಡು ಪಾಪ ಮಾಡಿದ್ದಾರೆ ಅಂತ. ನೀವೇನು ಬೇಡ, ನಮ್ಮ ಸದಸ್ಯರಾಗಿ ಸಾಕು. ನಿಮ್ಗೆಲ್ಲ ರೀತಿಯಲ್ಲೂ ನೆರವು ಸಿಗ್ತಾ ಇರುತ್ತೆ. ಸದಸ್ಯರು ಆಗ್ಬೇಕಷ್ಟೇ. ನೀವು ಬಂದು ಸರ್ ಅದು ಮೊನ್ನೆ 25 ರೂಪಾಯಿ ಕೊಟ್ರಲ್ಲ, 25 ರೂಪಾಯಿ ಕೊಟ್ಟಿರೋದು ನಮ್ಗೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಕೆ ನಾವು ಅದನ್ನು ಮಾಡಿದ್ದು. ನೀವು ಕೊಟ್ಟಿರ್ತಕ್ಕಂಥ 25 ರೂಪಾಯಿ ಸದಸ್ಯತ್ವ ಇನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲ ಬನ್ನಿ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಕ್ ಕರೆದಿರೋದು. ಯಾಕೆಂದ್ರೆ ಭಾಳ ನಮ್ಮಲ್ಲಿ ಭಾಳ ಕೆಟ್ಟದಾಗಿ ಮಾತಾಡ್ತಾರೆ. 25 ರೂಪಾಯಿ ತಿಸ್ಕೊಂಡು ನೀವು ಸ್ವಲ್ಪ ಇರಾ, ಈ ಬಿಡ್ತಿರ್ಗಿ ಯಾವುದು 200 ರೂಪಾಯಿ ಗಿಡ್ತಾವ, ಈ ಥರ ಜಾಸ್ತಿ ಮಾತಾಡೋದು. ಆದರೆ ಅವ್ರಿಗೆ ಅದರ ಕರೆಕ್ಟಾಗಿ ಹೇಳ್ದ ನಮ್ಮ ಭಾಸ್ಕರ್, ಸದಸ್ಯತ್ವ ಅಂದರೆ ಏನು, ರಸೀದಿ ಬರ್ತದೆ ಅಂಥದಕ್ಕೆ ಏನು ನಮ್ಗೆ ಹಕ್ಕು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು
ಅದನ್ನ ತಿಳುವಳಿಕೆ ಹೇಳಕ್ಕೇನೆ ಇವತ್ತು ಸಭೆ ಕರೆದಿರೋದು ನಾವು. ನಿಮಗೆ ತಿಳಿ ಹೇಳಬೇಕಿದು ಏನು ಯಾವ ರೀತಿ ಅದಾಗುತ್ತೆ ಅಂತೇಳಿ. ಇದರ ದೃಷ್ಟಿಯಲ್ಲಿ ಮೊದಲನೇದು ನಮ್ಮ ಕೆಲಸ ಇವತ್ತು 2021ರಲ್ಲಿ ನಮಗೆ ಆದಂತಹದೊಂದು ಮಂಡಳಿ ರಚನೆ ಆಗಿದೆ. ಕರ್ನಾಟಕ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ವೆಲ್ಫೇರ್ ಬೋರ್ಡ್ ರಚನೆ ಆಗಿದೆ ಸರ್ಕಾರ ಮಟ್ಟದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಯಾರೇ ಡ್ರೈವರ್ಗಳಿರ್ಲಿ, ಕ್ಯಾಬ್ ಡ್ರೈವರ್ಗಳಿಗೆ ಮಾತ್ರ ಕಂಡೀಷನ್ ಅಪ್ಲೈ ಅಂತ ಹಾಕಲ್ವಾ, ಆ ತರ ಕ್ಯಾಬ್ ಎಲ್ಲೋ ಬೋರ್ಡ್ ಡ್ರೈವರ್ ಬ್ಯಾಡ್ಜ್ ನಂಬರ್ ಇರಬೇಕು, ಅವರಿಗೆ ಮಾತ್ರ ಅಂತ ಸರ್ಕಾರ ಇವಾಗ ಆದೇಶ ಮಾಡಿ ಕೊಟ್ಟಿದೆ. ಆದ್ರೆ ಸರ್ವೆ ಮಾಡಿದ್ರೆ ಬ್ಯಾಡ್ಜ್ ಇಲ್ದಿರೇ ಇರೋ ಜನ ಜಾಸ್ತಿ ಇದ್ದಾರೆ. ಅವ್ರಿಗೇನ್ ಮಾಡ್ಬೇಕು ಇವಾಗ? ಅವ್ರಿಗೆ ನಾವು ಒಂದು ಹೊಸ ಇದು ಮಾಡಿಕೊಂಡು ಇವಾಗ ಯಾರ್ಯಾರಿಗೆ ಲೈಸೆನ್ಸ್ಗೆ ನಿಮಗೆ ಬ್ಯಾಡ್ಜ್ ಬೇಕು ಅನಿಸ್ತದೆ ಅವರೆಲ್ಲರೂ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರೆ ನಿಮಗೆ ಸರ್ಕಾರದ ಶುಲ್ಕ ಏನಿದೆ, ಗೌರ್ಮೆಂಟ್ ಫೀಸ್ ಎಷ್ಟೇ ಇರ್ಬೋದು, ಅದು 10 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, ಗೊತ್ತಿಲ್ಲ ನನಗೆ. ಶುಲ್ಕನ ಮಾತ್ರ ಕಟ್ಟಿ ನಿಮಗೆ ಎಲ್ರಿಗೂ ಬ್ಯಾಡ್ಜ್ ಮಾಡಿಕೊಡುವಂತ ವ್ಯವಸ್ಥೆನ ಇವತ್ತಿನ ನಿರ್ಧಾರ ತಗೊಳ್ತಾ ಇದ್ದೀವಿ. ಮೊದಲಿಗೆ ಯಾರು ಬ್ಯಾಡ್ಜ್ ಇರೋರು ಬಂದು ಮಾಡ್ಕೊಳ್ಳಿ, ಬ್ಯಾಡ್ಜ್ ಇರೋರು ಬನ್ನಿ, ಎತ್ಕೊಂಡ್ಬನ್ನಿ, ನಿಮ್ದು ಏನು ಬೇಕೋ ಅದು ತಗೊಂಡು ಹೋಗಿ. ನೀವು ಸದಸ್ಯತ್ವ ತಗೊಳ್ಳಿ, ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ID ಕಾರ್ಡ್ ಬರುತ್ತೆ ತಗೊಳ್ಳಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಬರುತ್ತೆ. ನಾಳೆ ಬೆಳಗ್ಗೆ ನಿಮ್ಗೆ ಅಪಘಾತ ಆಯಿತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ನೀವು ಎಷ್ಟೋ ಜನಕ್ಕೆ ಗಾಡಿಗಳಿಗೆ ಇನ್ಶೂರೆನ್ಸ್ ಇರೋದಿಲ್ಲ. ಆಟೋ ರಿಕ್ಷಾಗಳಿಗೆ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸಿರ್ತಾನೆ, ಆಕ್ಸಿಡೆಂಟ್ ಆಗೋಗ್ತದೆ. ಆಕ್ಸಿಡೆಂಟ್ ಆದ್ರೆ ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು, ಆಸ್ಪತ್ರೆಗೆ ಸೇರಿಸ್ತಾರೆ, 10 ಪೈಸೆ ಕೊಡೋರು ಯಾರು ಇಲ್ಲ. ಆದ್ರೆ ನಾವೀಗ ಎಲ್ಲೋ ಬೋರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ, ಬ್ಯಾಡ್ಜ್ ನಂಬರ್ ಇದ್ರೆ, ಆಸ್ಪತ್ರೆಗೆ ನೀವು ಅಡ್ಮಿಟ್ ಆದ ತಕ್ಷಣನೇ ನಮ್ಗೊಂದು ಫೋನ್ ಅಷ್ಟೇ, ಮೆಂಬರ್ಶಿಪ್ ಮಾಡ್ಕೊಂಡಿರ್ತೀರಿ ನೀವು, ಸರ್ ನಮ್ದು ಈ ತರ ಆಗಿದೆ ತೊಂದರೆ, ನಮ್ಮ ಸ್ನೇಹಿತರಿಗೆ ಈ ತರ ತೊಂದರೆ ಆಗಿದೆ, ನನ್ನ ತಮ್ಮನಿಗೆ ಈ ತರ ತೊಂದರೆ ಆಗಿದೆ, ನಮ್ಮ ಅಣ್ಣನಿಗೆ ತೊಂದರೆ ಆಗಿದೆ, ನನ್ನ ಗಂಡನಿಗೆ ತೊಂದರೆ ಆಗಿದೆ ಅಂತ ಒಂದು ಫೋನ್ ಕಾಲ್ ಬಂದ್ರೆ ಆಸ್ಪತ್ರೆಯ ಪೂರ್ಣ ಖರ್ಚು 1 ಲಕ್ಷ ಬರ್ಬೋದು, 2 ಲಕ್ಷ ಬರ್ಬೋದು, ಪೂರ್ಣ ಖರ್ಚನ್ನ ಇವತ್ತು ನಮ್ಮ ಮಂಡಳಿ ಭರಿಸುತ್ತೆ. ಇದನ್ನ ಹೇಳೋದಕ್ಕೆ ನಿಮ್ಮನ್ನ ಇಲ್ಲಿ ಕರೆದಿರೋದು, ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಕರೆದಿರೋದು ನಿಮ್ಮನ್ನ. ಅಕಸ್ಮಾತ್ ನಿಮ್ಗೆ ಅದನ್ನ ಪಡ್ಕೊಳ್ಳೋಕೆ ಅರ್ಹತೆ ಇಲ್ಲ ಅಂದ್ರು ಪಡ್ಕೊಳ್ಳಿ. ಏನ್ ಮಾಡಿ ಪಡ್ಕೊಳ್ಳಿ? ನಿಮ್ಮಲ್ಲಿ ಇರ್ತಕ್ಕಂಥ ವೈಟ್ ಬೋರ್ಡ್ DL ನ ಯೆಲ್ಲೋ ಬೋರ್ಡ್ DL ಕನ್ವರ್ಟ್ ಮಾಡ್ಕೊಳ್ಳಿ. ನಾಳೆನೇ ಮಾಡ್ಕೊಳ್ಳಿ, ನಾಳೆನೇ ಮಾಡ್ಕೊಡ್ತೀವಿ ನಾವು ಯೂನಿಯನ್ ಕಡೆಯಿಂದ ಬರ್ಬೇಕದು. ಹಂಗಂತೇಳಿದ್ರೆ ನಾಳೆ ಬೆಳಗ್ಗೆ ಎಲ್ಲ RTO ಆಫೀಸ್ ಹತ್ರ ಬಂದಿದ್ದನ, ಸುರೇಶ್ ಅಣ್ಣ ಯಾಕೆ ಬೋಲ್ಯತೆ क्या होता है क्या कैसा भाई? ಅವ್ನು ನೋಡ್ತಾನೆ, ಹಾ होता है दादा क्या बोले अण्ಣ, वो येलो बोर्ड को करको देते कहते हैं, हाँ करको देती हैं, क्या तुम्हारा DL LM? अच्छा दादा 3500 दे दादा, 3.5 क्या कि अण्णा, क्या कि बोले अण्णा कहने जाओ, मेरा पास कहीं आए सो अण्णा कहने जाना, सो अण्णा करते सो हमें टच. ಇದನ್ನ ಬಿಟ್ಬಿಡಿ, ಇನ್ನು ಮುಂದೆ ಹೋಗ್ಬೇಡಿ ಯಾರು, ನಾವೇ ಮಾಡ್ಕೊಡ್ತೀವಿ. ಸರ್ಕಾರಿ ಶುಲ್ಕ ಯಾಕೆ ಹೋಗ್ತೀರಿ ನೀವು? ದುಡ್ಡು ಕಟ್ಟಿ, ಗೌರ್ಮೆಂಟ್ ದುಡ್ಡು ಕಟ್ಬಿಟ್ಟು ನೀವು ಮಾಡಿಸ್ಕೊಳ್ರಿ, ನಿಮ್ಗೆ ಏನ್ ಬೇಕೋ ಸರ್ಕಾರದ ಯೋಜನೆ ತಗೊಳ್ಳಿ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಮೆಂಬರ್ಶಿಪ್ ಮಾಡ್ಕೊಳ್ಳೇ ಇರಬೇಕು. ಮೆಂಬರ್ಶಿಪ್ ಮಾಡಲಿಲ್ಲ ಅಂದ್ರೆ ಏನು ಸಿಗೋದಿಲ್ಲ. ಆ ಮೆಂಬರ್ಶಿಪ್ ಅನ್ನ ಮಾಡ್ಕೊಳ್ಳೋಕ್ಕೂ ಇನ್ನೂ ನಾವು ಒಂದು ಇದು ಕೊಡ್ತಾ ಇದ್ದೀವಿ. ಯಾರು ಸರ್ಕಾರದಲ್ಲಿ ಗುರುತಿನ ಚೀಟಿ ಪಡ್ಕೊಳ್ಳೋಕೆ ಇಷ್ಟಪಡ್ತೀರಿ ಅವ್ರು ಬಂದು ನಮ್ಮ ಹತ್ರ ಯಾರು ಸದಸ್ಯರಾಗ್ತೀರಿ, ಆ ಸದಸ್ಯತ್ವದ ಶುಲ್ಕನ ನಮ್ಮ ರಾಜ್ಯ ಮಂಡಳಿ ಬೋರ್ಡ್ ಅಲ್ಲಿ ನಾವು ನಿರ್ಧಾರ ಮಾಡಿ ಕಳಿಸ್ಕೊಡ್ತೀವಿ. ಸಿಸ್ಟಮ್ ಅಲ್ಲಿ ಇಲ್ಲೇ ಕಂಪ್ಯೂಟರ್ ಎಲ್ಲ ಆಗುತ್ತೆ. ಯಾರು ಸದಸ್ಯರು ಪಡ್ಕೊಳ್ತಾರೆ ವರ್ಷಕ್ಕೆ ಅವರಿಗೆ ಒಂದು ಜೊತೆ ಯೂನಿಫಾರ್ಮ್ ಫ್ರೀ ಆಗಿ ಸಿಗುತ್ತೆ. ಯೂನಿಫಾರ್ಮ್ ಫ್ರೀ ಆಗಿ ಕೊಡ್ತೀವಿ ನಾವು. ಯಾರು ನಮ್ಮ ಹತ್ರ ಮೆಂಬರ್ ಆಗಿದ್ರೆ ಅವ್ರ ಯೂನಿಫಾರ್ಮ್ ಒಂದು ವರ್ಷಕ್ಕೆ ಒಂದ್ಸಲ ಕೊಡ್ತೀವಿ ನಾವು. 2 ವರ್ಷಕ್ಕೆ ಒಂದ್ಸಲ ಅದು ರಿನ್ಯೂವಲ್ ಫಾರಂ ಇರುತ್ತೆ. 2 ವರ್ಷಕ್ಕೆ ಒಂದ್ಸಲ ಮೆಂಬರ್ಶಿಪ್ ನ ರಿನ್ಯೂವಲ್ ಮಾಡ್ಕೊಳ್ಳಿ. ಇದನ್ನ ನಾವು ಚಾಲನೆ ಮಾಡೋದು ಯಾವತ್ತು? ಈಗಾಗಲೇ ಆಲ್ರೆಡಿ ಕಚೇರಿ ಮತ್ತೆ ಇನ್ನಿತರೆ ಎಲ್ಲ ಇದನ್ನ ನೋಡ್ತಾ ಇದ್ದೀವಿ. ಇನ್ನೊಂದು ವಾರದೊಳಗಾಗಿ ನಿಮಗೆ ಇದನ್ನ ಚಾಲ್ತಿ ಮಾಡಿ ಕೊಟ್ಬಿಡ್ತೀವಿ ನಾವು. ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಪ್ಪ, 10 నిమిషాలు వస్తారన్న, ఇంచే పయ్య వేయండి.
ಒಂದು ರೌಂಡು ನಾವು ಸರ್ಕಲ್ ಇನ್ಸ್ಪೆಕ್ಟರ್ಗೋಸ್ಕರ ಒಂದು 5 ನಿಮಿಷ ಕಾಯೋದಿದೆ. ಅಷ್ಟರಲ್ಲಿ ಟೀ ಮತ್ತೆ ಮಾట్లాಡಿ ಅಷ್ಟರಲ್ಲಿ ಟೀಯನ್ನು ಇಲ್ಲೇ ಕುಡಿದು ಗಲಾಟೆ ಮಾಡ್ಕೊಳಂಗಿಲ್ಲ, ಮಾತಾಡಂಗಿಲ್ಲ. ನೀವೇ ಏನಾದರೂ ಮಾತಾಡಬೇಕು ಅಂದ್ರು ನೀವು ಒಬ್ಬರು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಮಾತಾಡ್ಬೋದು. ಗೊತ್ತಲ್ದಾ? ಇಲ್ಲ, ಹಾಗಾದ್ರೆ ನಾವು ಕೆಲಸ ನಾವು ಮಾಡ್ಕೊಳ್ಳೋಣ. ಓಕೆ, ಸರ್ಕಲ್ ಇನ್ಸ್ಪೆಕ್ಟರ್ ಬರೋದು ಲೇಟ್ ಆಗುತ್ತಂತೆ. ಒದ್ದಕ್ಕೂ ನಿಮ್ಗೂ ಇದು ಅರ್ಥ ಆಗ್ಲಿ, ನಿಂತ್ಕೊಳ್ಳಿ. ಹೊಸದಾಗಿ ಇವರು ಆಟೋ ತಗೊಂಡಿದ್ದಾರೆ, ಆಟೋ ಲೈಸೆನ್ಸ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದಾರೆ RTO ಆಫೀಸ್ಗೆ. ಇವರಿಗೆ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ, LMV ಅಂತೇಳಿ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ. ಬ್ಯಾಡ್ಜ್ ನಂಬರ್ ಇಲ್ಲ ಇದಕ್ಕೆ. ಇದನ್ನ ಬ್ಯಾಡ್ಜ್ ನಂಬರ್ ಪಡ್ಕೋಬಹುದು ನಾವು. ಇದು ಕೊಟ್ಟಿರ್ತಕ್ಕಂಥದ್ದು LMV ಟ್ಯಾಕ್ಸಿ ಕ್ಯಾಬ್ ಲೈಸೆನ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಅದಕ್ಕೆ ಟೆಸ್ಟ್ ಮಾತ್ರ ಕೊಟ್ಟು ಸರ್ಕಾರದ ಶುಲ್ಕ ಇದೆ, ಶುಲ್ಕವನ್ನು ಕೊಟ್ರೆ ನಿಮಗೆ ಬ್ಯಾಡ್ಜ್ ನಂಬರ್ ಬರುತ್ತೆ. ಅದನ್ನ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ಆಗ್ಬೋದಾ? ಕೂತ್ಕೊಳ್ಳಿ. ಹಾಗಾಗಿ ಇವತ್ತು ನಿಮಿಷ ಕಾರ್ಯಕ್ರಮದ ನಿಜವಾದಂಥ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಸೀಂ ಉಪರಾಜ ಇದ್ದಾರೆ.